ಹೆಲೋ ವೆಲ್ಕಮ್ ಟು ದಿಶಾಸ್ ಲಿಟಲ್ ವರ್ಲ್ಡ್. ಇವತ್ತು ಸಂಡೇ, ಮನೇಲಿ ಇದ್ದು ಬೋರ್ ಆಗ್ತಾಯಿತ್ತು ಅಂತ ನಾನು ಹೊರಗಡೆ ಹೋಗೋಣ ಅಂತ ಹೊರಟೆ. ನಾನು ಎಲ್ಲಿಗೆ ಹೋದೆ, ಏನು ಮಾಡಿದೆ ಎಲ್ಲ ತೋರಿಸ್ತೀನಿ ಬನ್ನಿ. ನಾನು ಮನೆಯಿಂದ ಹೊರಟು ಬೆಂಗಳೂರಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಮಾಲ್ ಆಗಿರುವಂತಹ ಭಾರತೀಯ ಸಿಟಿ ಮಾಲ್ಗೆ ಬಂದೆ. ಈ ಏರಿಯಾ ಅಂತೂ ಫುಲ್ ಕಂಪ್ಲೀಟ್ಲಿ ಫುಡ್ ಸ್ಟ್ರೀಟು. ಇಲ್ಲಿ ನಮಗೆ ವೆರೈಟೀಸ್ ಆಫ್ ಚಾಟ್ ಸಿಗುತ್ತೆ. ಮಾಲ್ ಹತ್ರ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಸೊ ಹಾಗಾಗಿ ನಮ್ಮ ವೆಹಿಕಲ್ನ ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಅವ್ರದ್ದೇ ಬಗ್ಗಿ ಬರುತ್ತೆ, ಫ್ರೀ ಸರ್ವಿಸ್, ನಾವು ಅದರಲ್ಲಿ ಹೋಗ್ಬೋದು. ನಾನಿವಾಗ ನನ್ನ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಬಗ್ಗಿನಲ್ಲಿ ಹೊರಟೆ. ನನಗಂತೂ ಇದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ನಂಗೆ ತುಂಬಾ ಇಷ್ಟ ಬಗ್ಗಿನಲ್ಲಿ ಹೋಗೋಕ್ಕೆ. ಈ ಏರಿಯಾದಲ್ಲಿ ಬರೀ ಭಾರತೀಯ ಸಿಟಿ ಮಾಲ್ ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ನಮಗೆ IT ಕಂಪ್ನೀಸ್ ಮತ್ತು ಅಪಾರ್ಟ್ಮೆಂಟ್ಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಲೀಲಾ ಪ್ಯಾಲೇಸ್ ಕೂಡ ಇದೆ. ಈವ್ನಿಂಗ್ ಟೈಮ್ ವಾಕ್ ಮಾಡೋರ್ಗಂತೂ ಇದು ಪರ್ಫೆಕ್ಟ್ ಪ್ಲೇಸು. ಇಲ್ಲಿ ತುಂಬಾ ಪೀಸ್ಫುಲ್ ವೈಬ್ರೇಷನ್ಸ್ ಇದೆ. ಎಂಟ್ರೆನ್ಸ್ ರೋಡಿಂದ 1/2 ಕಿಲೋಮೀಟರ್ ಬಂದರೆ ಬಗ್ಗಿನಲ್ಲಿ ನಮಗೆ ಮಾಲ್ ಸಿಗತ್ತೆ. ಇವಾಗ ನಾನು ಭಾರತೀಯ ಸಿಟಿ ಮಾಲ್ ಹೊರಗಡೆ ರೀಚ್ ಆದೆ. ಹೊರಗಡೆಯಿಂದ ನೋಡಿದಾಗಂತೂ ಇಲ್ಲಿ ಮಾಡರ್ನ್ ಡಿಸೈನ್ ಜೊತೆಗೆ ಓಪನ್ ಸ್ಪೇಸ್ ಮತ್ತು ಗ್ರೀನರಿಗೂ ಸಹ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿರೋದು ಕಾಣಿಸುತ್ತೆ. ಸಂಜೆ ಟೈಮಲ್ಲಿ ಲೈಟ್ಸ್ ಆನ್ ಆದಮೇಲೆ ಇದರ ಲುಕ್ ಅಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲಿಗೆ ಬಂದಾಗ ಶಾಪಿಂಗ್ ಮಾತ್ರ ಅಲ್ಲದೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಇದು. ತುಂಬಾ ಒಳ್ಳೆ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದರೆ. ಎಂಟ್ರೆನ್ಸ್ ಮುಂದೆ ನಿಂತು ನೋಡಿದರೆ ಮಾಲ್ನ ಸೈಜ್ ಎಷ್ಟು ದೊಡ್ಡದಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಪರ್ಸ್ನಲಿ ಗಮನಿಸಿದ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಇದರ ಹೊರಗಿನ ಆ್ಯಂಬಿಯನ್ಸ್, ಟ್ರಾಫಿಕ್ ಮತ್ತು ಸಿಟಿ ರಶ್ ಮಧ್ಯೆಯೂ ಮಾಲ್ ಸುತ್ತಮುತ್ತ ಒಂದು ಲೈವ್ಲಿ ಅಟ್ಮಾಸ್ಫಿಯರ್ ಕಾಣಿಸುತ್ತೆ. ನಾನು ಸಂಡೇ ಇಲ್ಲಿ ಬಂದಾಗ ಮಾಲ್ ಹೊರಗಡೆ ಒಂದು ಸ್ಪೆಷಲ್ ಈವೆಂಟ್ ನಡೀತಾ ಇತ್ತು. ಜನರೆಲ್ಲ ಅಂತೂ ತುಂಬಾ ಎಕ್ಸೈಟೆಡ್ ಆಗಿ ಸೇರಿಕೊಂಡಿದ್ರು. ಅಲ್ಲಿ ಟಗ್ ಆಫ್ ವಾರ್ ಅಂದರೆ ಹಗ್ಗ ಜಗ್ಗಾಟದ ಕಾಂಪಿಟೇಷನ್ ಕೂಡ ಕಂಡಕ್ಟ್ ಮಾಡಿದರು. 2 ಟೀಮ್ಸ್ ಆಗಿ ಸ್ಪ್ಲಿಟ್ ಮಾಡಿಕೊಂಡು ಯಾರು ಹೆಚ್ಚು ಸ್ಟ್ರೆಂತ್ ತೋರಿಸಿ ಎದುರಿನ ಟೀಮ್ನ ತಮ್ಮ ಕಡೆಗೆ ಎಳಿಸ್ಕೊಳ್ತಾರೋ ಅನ್ನೋದನ್ನು ನೋಡೋಕ್ಕಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಪಾರ್ಟಿಸಿಪೆಂಟ್ಸ್ ಕೂಡ ಫುಲ್ ಎನರ್ಜಿಯಲ್ಲಿ ಆಟ ಆಡ್ತಿದ್ರು. ಅವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಚೇರ್ ಮಾಡ್ತಾಯಿದ್ರು ಅವ್ರಿಗೆ. ಶಾಪಿಂಗ್ ಮಾಡಿ ಟಯರ್ಡ್ ಆದಮೇಲೆ ಇಲ್ಲಿಗೆ ಬಂದು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಫುಡ್ ತೊಗೊಂಡು ಅದನ್ನು ಸಹ ಎಂಜಾಯ್ ಮಾಡ್ತಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನು ಸ್ಪೆಂಡ್ ಮಾಡ್ಬೋದು. ಇದರ ಸ್ಪೆಷಲ್ ಥಿಂಗ್ ಅಂದರೆ ಇಲ್ಲಿ ಕೂತ್ಕೊಂಡು ಲೈವ್ ಮ್ಯಾಚಸ್ ಕೂಡ ನೋಡೋಕ್ಕೆ ಅವಕಾಶ ಇದೆ. ಸೊ ಕ್ರಿಕೆಟ್ ಅಥವಾ ಬೇರೆ ಸ್ಪೋರ್ಟ್ಸ್ ಮ್ಯಾಚ್ ನೋಡೋಕ್ಕೆ ಇಷ್ಟಪಡೋರು ಫುಡ್ ಎಂಜಾಯ್ ಮಾಡ್ತಾ ಮ್ಯಾಚ್ ಕೂಡ ನೋಡ್ಬೋದು. ನಾನು ಬಂದಾಗಲೂ ಇಲ್ಲಿ ಜನರು ಫುಲ್ ಚಿಲ್ಲಾಗಿ ಕೂತ್ಕೊಂಡು ಫುಡ್ ತಿಂತ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಒಂದು ಕಡೆ ಶಾಪಿಂಗ್ ಮಾಲ್ನ ಬ್ಯುಸಿ ಅಟ್ಮಾಸ್ಫಿಯರ್, ಇನ್ನೊಂದು ಕಡೆ ಹೊರಗಡೆ ಕಂಫರ್ಟಬಲ್ ಸೀಟಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಎರಡೂ ಒಟ್ಟಿಗೆ ಸಿಗುತ್ತೆ ಇಲ್ಲಿ. ನನಗೆ ಪರ್ಸ್ನಲಿ ಈ ಔಟ್ಡೋರ್ ಸೀಟಿಂಗ್ ಏರಿಯಾ ಅಂತೂ ತುಂಬಾ ಇಷ್ಟ ಆಯಿತು. ಏಕೆಂದರೆ ಮಾಲ್ ವಿಸಿಟ್ ಅನ್ನೋದು ಬರೀ ಶಾಪಿಂಗ್ ಮಾತ್ರ ಲಿಮಿಟ್ ಆಗದೆ ಒಂದು ಕಂಪ್ಲೀಟ್ ಹ್ಯಾಂಗ್ಔಟ್ ಎಕ್ಸ್ಪೀರಿಯನ್ಸ್ ಥರ ಅನಿಸುತ್ತೆ. ಮಾಲ್ ಒಳಗೆ ಬಂದ ತಕ್ಷಣ ನಮಗೆ ಗಮನ ಸೆಳೆಯೋದು ಮಾಲ್ನ ಹ್ಯೂಜ್ ಓಪನ್ ಸ್ಪೇಸ್ ಮತ್ತು ಮಾಡರ್ನ್ ಇಂಟೀರಿಯರ್ ಡಿಸೈನ್. ಮೇಲಿಂದ ನೋಡಿದಾಗ ಎಂಟೈರ್ ಮಾಲ್ ತುಂಬ ವೈಡಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ವಾಕ್ ಮಾಡೋಕ್ಕೆ ಕೂಡ ಸಾಕಷ್ಟು ಸ್ಪೇಸ್ ಇದೆ. ಹಾಗಾಗಿ ಕ್ರೌಡ್ ಇದ್ದರೂ ತುಂಬ ಕಂಜೆಸ್ಟೆಡ್ ಅನಿಸೋದಿಲ್ಲ. ಮಾಲ್ ಒಳಗಡೆ ಎಲ್ಲ ಕಡೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ನ ಶಾಪ್ಸ್, ರೆಸ್ಟೋರೆಂಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಆಪ್ಷನ್ಸ್ ಕಾಣಿಸುತ್ತೆ. ಶಾಪಿಂಗ್ ಮಾಡೋಕ್ಕೆ ಬಂದವ್ರಿಗೆ ಒಂದೇ ಜಾಗದಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ.